ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಟಿ ಹಾಗೂ ನಿರೂಪಕಿಯಾಗಿರ್ತಕ್ಕಂಥ ಸುಷ್ಮಾ ರಾವ್ ಇದೀಗ ಮಗನ ಜೊತೆಗಿನ ಫೋಟೋವನ್ನ ಮೊಟ್ಟ ಮೊದಲ ಬಾರಿಗೆ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಮಗನ ಬಗ್ಗೆ ನಟಿ ಸುಷ್ಮಾ ರಾವ್ ಹೇಳ್ಕೊಂಡಿರೋದಾದ್ರೂ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ನಟಿ ಸುಷ್ಮಾ ರಾವ್ ಅವರು ಮನಮೆಚ್ಚಿದ ಸೊಸೆಯಾಗಿ ಅನುಬಂಧ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅವಾರ್ಡ್ ಪಡೆದಿದ್ರು. ಅದೇ ಕ್ಷಣ ನಟಿಗೆ ಇಂಡಸ್ಟ್ರಿಯಲ್ಲಿ 25 ವರ್ಷ ಪೂರೈಸಿದ್ದಕ್ಕೂ ವಿಶೇಷವಾಗಿ ಗೌರವಿಸಲಾಗಿತ್ತು. ಜೊತೆಗೆ ಪತಿ ಮತ್ತು ಮಗನನ್ನ ಕರೆತಂದು ಆ ಕ್ಷಣವನ್ನ ಮತ್ತಷ್ಟು ವಿಶೇಷವಾಗಿರಿಸಿದ್ರು. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಮಗನ ಹಾಗೂ ಪತಿಯೊಟ್ಟಿಗಿನ ಫೋಟೋವನ್ನ ಯಾಕೆ ಎಲ್ಲೂ ಕೂಡ ಹಂಚಿಕೊಳ್ಳಲ್ಲ ಅಂತ ಕೇಳಿದ ಪ್ರಶ್ನೆಗೆ ಗಂಡ ಇದಕ್ಕೆ ಒಪ್ಕೊಳ್ಳಲ್ಲ, ನಾವು ಸೋಷಿಯಲ್ ಮೀಡಿಯಾ ಮುಂದೆ ಬರಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಹಂಚಿಕೊಂಡಿರಲಿಲ್ಲ ಅಂತ ನಟಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇನ್ನು ಸದಾ ತಾವು ಕೂಡ ನಗ್ತಾ ಸುತ್ತಮುತ್ತಲಿರೋರ್ನ ನಗಿಸ್ತಾ ಇರ್ತಕ್ಕಂಥ ನಟಿ ಸುಷ್ಮಾ ರಾವ್ ಇದೀಗ ಮಗನ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಹೌದು, ಅಪ್ಪ ಮಗ ಇಬ್ಬರಿಗೂ ನೋವಾಗದಂತೆ ಕೆರಿಯರ್ನ ಬ್ಯಾಲೆನ್ಸ್ ಮಾಡಿದ್ದು ವಿಶೇಷ. ಅಂದ್ರೆ ಕುಟುಂಬದವರು ಕ್ಯಾಮ್ರಾ ಮುಂದೆ ಬರೋದಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಹೀಗಾಗಿನೇ ತಾಯಿ ತಂದೆ ಯಾವತ್ತೂ ಯಾವುದೇ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಅದೇ ರೀತಿ ಸುಷ್ಮಾ ಅವರ ಪತಿ ಮಧುಕರ್ ಆದಿಮೂರ್ತಿ ಅವರು ಕೂಡ ಪ್ರೈವಸಿ ಇಷ್ಟಪಡ್ತಿದ್ರು. ಸೊ ಹಾಗಾಗಿ ಎಲ್ಲೂ ಕೂಡ ಅವರ ಫೋಟೋವನ್ನ ಸುಷ್ಮಾ ಅವರು ಹಂಚಿಕೊಂಡಿರ್ಲಿಲ್ಲ. ಇನ್ನು ಮೊನ್ನೆ ಅನುಬಂಧ ಅವಾರ್ಡಲ್ಲೂ ಕೂಡ ಇದೇ ಮಾತುಗಳನ್ನ ಸುಷ್ಮಾ ಅವರು ಹೇಳ್ಕೊಂಡಿದ್ರು. ಇದೀಗ ಸುಷ್ಮಾ ಅವರು ಪತಿ ಹಾಗೂ ಮಗನ ಬಗ್ಗೆ ಅನುಬಂಧ ಅವಾರ್ಡ್ ಕಾರ್ಯಕ್ರಮದ ನಂತರ ಮಾತನಾಡಿದ್ದು, ಮುದ್ದು ಆರ್ಯ ಮಧುಕರ್ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್, ಜೊತೆಗೆ ಹೊಡಿತಾರೆ ಅಂತ ತಮಾಷೆಯಾಗಿ ಹೇಳಿ ಮುದ್ದು ಮುದ್ದಾಗಿ ಮಾತನಾಡಿದ್ದ. ಇದನ್ನ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು. ಪತಿ ಮಗನ ಕುರಿತು ಬಹಳ ಸುದ್ದಿ ಕೂಡ ಆಯಿತು. ಇದಾದ ಬಳಿಕ ಎಲ್ಲೂ ಕೂಡ ಮತ್ತೆ ಈ ವಿಚಾರ ಪ್ರಸ್ತಾಪ ಆಗಿರಲಿಲ್ಲ. ಇದೀಗ ಆರ್ಯನ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿರ್ತಕ್ಕಂಥ ನಟಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮಗನ ಚಂದದ ಫೋಟೋವನ್ನ ಹಂಚಿಕೊಂಡಿದ್ದು, ಇದೀಗ ಅಭಿಮಾನಿಗಳು ಈ ಫೋಟೋ ನೋಡಿ ಖುಷಿ ಪಡ್ತಿದ್ದಾರೆ. ಸೊ ನೀವು ಕೂಡ ಸುಷ್ಮಾ ಹಾಗೂ ಅವರ ಮಗನ ಬಗ್ಗೆ ಏನಂತೀರಾ? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.